ಸ್ಟ್ಯಾನ್ಲಿ ಅವರೇ, ಕೊನೆಯ ಒಂದೇ ಒಂದು ಪ್ರಶ್ನೆ. ಅದಕ್ಕೆ ಅವಕಾಶಗಳಿರೋದ್ರಿಂದ, ಸಂವಿಧಾನಾತ್ಮಕವಾದಂಥ ಅವಕಾಶಗಳಿರೋದ್ರಿಂದ ಹೇಳಿ ಸರ್. ಎಸ್, ಕೊನೆಯ ಒಂದು ಪ್ರಶ್ನೆಯನ್ನ ಕೇಳಿ ಮುಗಿಸ್ಬಿಡ್ತೀನಿ ಸ್ಟ್ಯಾನ್ಲಿ ಅವರೇ. ಈಗ ಮಠದ ಸಲಹಾ ಸದಸ್ಯ ಮಂಡಳಿಯರಾಗಿರ್ಬೋದು, ಆಡಳಿತಾಧಿಕಾರಿಗಳಾಗಿರ್ಬೋದು, ಮಠದ ಪರವಾಗಿರುವವರಾಗಿರ್ಬೋದು, ಗಂಭೀರವಾದಂತಹ ಆರೋಪವನ್ನ ನಿಮ್ಮ ವಿರುದ್ಧ ಮಾಡಿದ್ರು. ಸ್ಟ್ಯಾನ್ಲಿ ಯಾವಾಗ್ಲೂ ಹಿಟ್ ಅಂಡ್ ರನ್. ಅವರು ಆರೋಪ ಮಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಸಾಕ್ಷಿಗಳಿದ್ರೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಯಾಕೆ ಖುಲಾಸೆ ಆದ್ರು? ಸತ್ಯಕ್ಕೆ ಜಯ ಸಿಕ್ಕಿದೆ, ಇದೇ ಸತ್ಯ. ಸುಳ್ಳು ಹೇಳ್ಕೊಂಡು ಓಡಾಡೋರಿಗೆ ತಕ್ಕ ಉತ್ತರ ಸಿಕ್ಕಿದೆ ಅನ್ನುವಂತ ಆರೋಪವನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ನೀವು ಮಠಮಾನ್ಯಗಳನ್ನ, ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತೀರಿ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಏನು ಹೇಳಲಾರೆ, ಅದು ನಿಮ್ಮ ವಿಚಾರ ಅಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅವರ ಆರೋಪಗಳಿಗೆ ಕೆಲಸವನ್ನು ನಾನೀಗ ಮಾಡಲಾರೆ. ನಾನು ಯಾರು ಅನ್ನುವಂಥದ್ದು ಈ ದೇಶಕ್ಕೆ ಗೊತ್ತು. 36 ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಒಂದು ಹಿನ್ನೆಲೆ ಹೊಂದಿರುವಂಥವನು, ಒಬ್ಬ ವೈಯಕ್ತಿಕವಾಗಿ ಸಂವಿಧಾನವನ್ನು ನನ್ನ ಗ್ರಂಥ ಅಂದ್ಕೊಂಡಿರೋನು, ಈ ಭಾರತೀಯ ಅಂತ ಹೇಳ್ಕೊಂಡು ನಾನು ಬದುಕ್ತಾ ಇರುವಂಥದ್ದು. ಇದು ಒಂದು ದಿವಸದ ಪ್ರಶ್ನೆ, 2 ದಿವಸದ ನಾಟಕ ಅಲ್ಲ. 36 ವರ್ಷಗಳಿಂದ ನನ್ನ ಜೀವನ ನಡೀತಾ ಇದೆ ಸಂಸ್ಥೆಯಾಗಿ. ಹಾಗಾಗಿ ಅಂಥವರ ಪ್ರಶ್ನೆಗಳಿಗೆ, ಆರೋಪಗಳಿಗೆ ಉತ್ತರಿಸಲಿಕ್ಕೆ ನನ್ನಲ್ಲಿ ಸಮಯ ಇಲ್ಲ. ಎರಡನೇದು, ಮಕ್ಕಳು ಯಾರು ಏನೇ ಹೇಳಿದ್ರೂ ಕೂಡ ಇದು ಯಾವ ಮಕ್ಕಳು ಯಾವ ಧರ್ಮವನ್ನು ನೋಡಿ, ಯಾರ ಜಾತಿ ನೋಡಿ ನಾವು ಕೆಲಸ ಮಾಡುವಂಥದ್ದು ನಾವು ಮಾಡಲ್ಲ. ಯಾವ ವೈದ್ಯ ಹೇಗೆ ಬರುವ ಪೇಷಂಟನ್ನು ಭಾಳ ಜತನದಿಂದ ಅವನ ಜೀವ ಉಳಿಸ್ಲಿಕ್ಕೆ ಕೆಲಸ ಮಾಡ್ತಾನೋ, ಹಾಗೆಯೇ ಒಬ್ಬ ಪ್ರೊಫೆಷ್ನಲ್ ಆಗಿರುವಂತಹ ಸಮಾಜ ಸೇವಕ ಕಾರ್ಯಕರ್ತ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆಶಯ ಮತ್ತು ನಂಬಿಕೆಯನ್ನು ಇಟ್ಕೊಂಡಂಥ ನಮ್ಮಂಥವರು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥದ್ದು ಎಲ್ಲೂ ಕಾಣಲ್ಲ ನನಗೆ. ಇದು ಭಾಳ ಬಾಲಿಶವಾದಂಥ ವಿಚಾರಗಳು. ದಯಮಾಡಿ ನೀವು ಕೇಳಬೇಡಿ. ಇದು ಜನ ಸಂಸ್ಥೆಯನ್ನೇ ನೋಡಿದವರು, ನನ್ನ ಜೀವನವನ್ನು ನೋಡಿದಂಥವರು ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗತ್ತೆ? ಯಾವ ಧರ್ಮದವನು ಬಂದ್ರೂ ನಾವು ಬಿಡಲ್ಲ. ಯಾವ ಧರ್ಮ ಅನ್ನೋದು ಅದು ಕ್ರಿಶ್ಚಿಯಾನಿಟಿಲಿ ಇರುವಂಥವ್ರು ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಹಿಂದೂ, ಇವ್ರನ್ನ ಬಿಟ್ಟರೆ ಇನ್ನು ಯಾವ ಧರ್ಮದವ್ರು ನಮ್ಮ ಭಾರತದಲ್ಲಿದ್ದಾರೆ ಹೇಳಿ? ಆರೋಪಿಗಳಿಗೆ ಅಂತ ಒಂದು ಧರ್ಮ ಇದೆಯೇನ್ರಿ ಹೇಳಿ? ಆರೋಪಿಗಳು ಯಾವುದಾದ್ರೂ ಒಂದು ಧರ್ಮದಲ್ಲಿ ಇದ್ದೇ ಇರಬೇಕಾಗತ್ತೆ. ಅವನು ಮುಸಲ್ಮಾನ ಆದ್ರೂ ನಾವು ಆ ಆರೋಪಿ ಅಂತಲೇ ನೋಡಬೇಕಾಗತ್ತೆ, ಕ್ರಿಶ್ಚಿಯನ್ ಆದ್ರೂ ಅವನ ಆರೋಪಿ ಅಂತಲೇ ನೋಡಬೇಕಾಗತ್ತೆ. ಯಾಕೆ ಕ್ರಿಶ್ಚಿಯನ್ಸ್ ಸಿಕ್ಕಾಕೊಂಡಾಗ ನಾವು ಕೆಲಸ ಮಾಡಿದ್ದು ಯಾರು ನೋಡ್ತಾ ಇಲ್ವಾ? ಯಾರು ವಿರುದ್ಧ ಹೋಗಿ ನಾವು FIR ಮಾಡಿಸಿರೋದಿಲ್ವಾ? ಇಂಥದ್ದನ್ನ ಯಾಕೆ ನೀವು ಕೋರ್ಟ್ ಮಾಡಲ್ಲ ಹೇಳಿ? ಈಗ ಮಂಗಳೂರಿನಲ್ಲಿ ನಾವು ಬಿಷಪ್ ಹೌಸ್ ಮುಂದೆ ಇದು ಮಾಡಿ ಪ್ರತಿಭಟನೆ ಮಾಡಿ FIR ಮಾಡಿಸಿರ್ತೇವೆ. ಮೈಸೂರಿನಲ್ಲಿ ಮಾಡಿದ್ದೇವೆ. ಮೈಸೂರಿನಲ್ಲಿ ಭಾಳ ಇನ್ಫ್ಲೂಯೆನ್ಸ್ ಇರುವಂತಹ ಮಹಿಳೆಯನ್ನು ಅವ್ರನ್ನ FIR ಮಾಡಿಸಿ ಚುಂಚಲಗೂಡ ಜೈಲಿಗಟ್ಟಿರ್ತೇವೆ. ಅವ್ರದ್ದೆಲ್ಲ ಧರ್ಮ ನೋಡಿ ಮಾಡಿರ್ತೀವ? ಅವರು ನಾವು ನಮ್ಮ ಕ್ರಿಶ್ಚಿಯನ್ ವಿರುದ್ಧನೇ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತಂದರೆ, ಬೇಸಿಕಲಿ ನಾನು ಎಲ್ಲ ಧರ್ಮಗಳನ್ನು ಕೂಡ ಗೌರವದಿಂದ ಕಾಣುವಂಥವನು. ಯಾಕೆ ಅಂತಂದರೆ ಬಹುತ್ವದಲ್ಲಿ ನಂಬಿಕೆ ಇಟ್ಟಿರುವಂಥವನು. ಡೆಮಾಕ್ರಸಿ ಅಂದರೆ ಏನು, ನಮ್ಮ ದೇಶದ ಒಂದು ಅಸ್ಮಿತೆಯನ್ನು ನಾನು ತಿಳ್ಕೊಂಡಿರೋನು. ನನಗೆ ಇಂಥ ಆರೋಪಗಳು ಅನ್ವಯಿಸೋದೇ ಇಲ್ಲ. ನನ್ನ ಬದುಕಿನ ರೀತಿಯೂ ಅದೇ ರೀತಿ ಇದೆ, ನನ್ನ ಕೌಟುಂಬಿಕ ರೀತಿಯೂ ಅದೇ ರೀತಿ ಇರೋದ್ರಿಂದ ಹೇಳೋದೊಂದು ಮಾಡೋದೊಂದು ನಾನು ಮಾಡಲಾರೆ. ಎಸ್ ಓಕೆ ಸ್ಟ್ಯಾನ್ಲಿ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಸ್ಟ್ಯಾನ್ಲಿ ಅವರೇ, ಕೊನೆಯ ಒಂದೇ ಒಂದು ಪ್ರಶ್ನೆ. ಅದಕ್ಕೆ ಅವಕಾಶಗಳಿರೋದ್ರಿಂದ, ಸಂವಿಧಾನಾತ್ಮಕವಾದಂಥ ಅವಕಾಶಗಳಿರೋದ್ರಿಂದ ಹೇಳಿ ಸರ್. ಎಸ್, ಕೊನೆಯ ಒಂದು ಪ್ರಶ್ನೆಯನ್ನ ಕೇಳಿ ಮುಗಿಸ್ಬಿಡ್ತೀನಿ ಸ್ಟ್ಯಾನ್ಲಿ ಅವರೇ. ಈಗ ಮಠದ ಸಲಹಾ ಸದಸ್ಯ ಮಂಡಳಿಯರಾಗಿರ್ಬೋದು, ಆಡಳಿತಾಧಿಕಾರಿಗಳಾಗಿರ್ಬೋದು, ಮಠದ ಪರವಾಗಿರುವವರಾಗಿರ್ಬೋದು, ಗಂಭೀರವಾದಂತಹ ಆರೋಪವನ್ನ ನಿಮ್ಮ ವಿರುದ್ಧ ಮಾಡಿದ್ರು. ಸ್ಟ್ಯಾನ್ಲಿ ಯಾವಾಗ್ಲೂ ಹಿಟ್ ಅಂಡ್ ರನ್. ಅವರು ಆರೋಪ ಮಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಸಾಕ್ಷಿಗಳಿದ್ರೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಯಾಕೆ ಖುಲಾಸೆ ಆದ್ರು? ಸತ್ಯಕ್ಕೆ ಜಯ ಸಿಕ್ಕಿದೆ, ಇದೇ ಸತ್ಯ. ಸುಳ್ಳು ಹೇಳ್ಕೊಂಡು ಓಡಾಡೋರಿಗೆ ತಕ್ಕ ಉತ್ತರ ಸಿಕ್ಕಿದೆ ಅನ್ನುವಂತ ಆರೋಪವನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ನೀವು ಮಠಮಾನ್ಯಗಳನ್ನ, ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತೀರಿ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಏನು ಹೇಳಲಾರೆ, ಅದು ನಿಮ್ಮ ವಿಚಾರ ಅಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅವರ ಆರೋಪಗಳಿಗೆ ಕೆಲಸವನ್ನು ನಾನೀಗ ಮಾಡಲಾರೆ. ನಾನು ಯಾರು ಅನ್ನುವಂಥದ್ದು ಈ ದೇಶಕ್ಕೆ ಗೊತ್ತು.
36 ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಒಂದು ಹಿನ್ನೆಲೆ ಹೊಂದಿರುವಂಥವನು, ಒಬ್ಬ ವೈಯಕ್ತಿಕವಾಗಿ ಸಂವಿಧಾನವನ್ನು ನನ್ನ ಗ್ರಂಥ ಅಂದ್ಕೊಂಡಿರೋನು, ಈ ಭಾರತೀಯ ಅಂತ ಹೇಳ್ಕೊಂಡು ನಾನು ಬದುಕ್ತಾ ಇರುವಂಥದ್ದು. ಇದು ಒಂದು ದಿವಸದ ಪ್ರಶ್ನೆ, 2 ದಿವಸದ ನಾಟಕ ಅಲ್ಲ, 36 ವರ್ಷಗಳಿಂದ ನನ್ನ ಜೀವನ ನಡೀತಾ ಇದೆ ಸಂಸ್ಥೆಯಾಗಿ. ಹಾಗಾಗಿ ಅಂಥವರ ಪ್ರಶ್ನೆಗಳಿಗೆ, ಆರೋಪಗಳಿಗೆ ಉತ್ತರಿಸಲಿಕ್ಕೆ ನನ್ನಲ್ಲಿ ಸಮಯ ಇಲ್ಲ. ಎರಡನೇದು, ಮಕ್ಕಳು ಯಾರು ಏನೇ ಹೇಳಿದ್ರೂ ಕೂಡ ಇದು ಯಾವ ಮಕ್ಕಳು ಯಾವ ಧರ್ಮವನ್ನು ನೋಡಿ, ಯಾರ ಜಾತಿ ನೋಡಿ ನಾವು ಕೆಲಸ ಮಾಡುವಂಥದ್ದು ನಾವು ಮಾಡಲ್ಲ. ಒಬ್ಬ ವೈದ್ಯ ಹೇಗೆ ಬರುವ ಪೇಷಂಟನ್ನು ಭಾಳ ಜತನದಿಂದ ಅವನ ಜೀವ ಉಳಿಸ್ಲಿಕ್ಕೆ ಕೆಲಸ ಮಾಡ್ತಾನೋ, ಹಾಗೆಯೇ ಒಬ್ಬ ಪ್ರೊಫೆಷ್ನಲ್ ಆಗಿರುವಂತಹ ಸಮಾಜ ಸೇವಕ ಕಾರ್ಯಕರ್ತ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆಶಯ ಮತ್ತು ನಂಬಿಕೆಯನ್ನು ಇಟ್ಕೊಂಡಂಥ ನಮ್ಮಂಥವರು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥದ್ದು ಎಲ್ಲೂ ಕಾಣಲ್ಲ ನನಗೆ. ಇದು ಭಾಳ ಬಾಲಿಶವಾದಂಥ ವಿಚಾರಗಳು. ದಯಮಾಡಿ ನೀವು ಕೇಳಬೇಡಿ. ಇದು ಜನ ಸಂಸ್ಥೆಯನ್ನೇ ನೋಡಿದವರು, ನನ್ನ ಜೀವನವನ್ನು ನೋಡಿದಂಥವರು ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗತ್ತೆ? ಯಾವ ಧರ್ಮದವನು ಬಂದ್ರೂ ನಾವು ಬಿಡಲ್ಲ. ಯಾವ ಧರ್ಮ ಅನ್ನೋದು ಅದು ಕ್ರಿಶ್ಚಿಯಾನಿಟಿಲಿ ಇರುವಂಥವ್ರು ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಹಿಂದೂ, ಇವ್ರನ್ನ ಬಿಟ್ಟರೆ ಇನ್ನು ಯಾವ ಧರ್ಮದವ್ರು ನಮ್ಮ ಭಾರತದಲ್ಲಿದ್ದಾರೆ ಹೇಳಿ? ಆರೋಪಿಗಳಿಗೆ ಅಂತ ಒಂದು ಧರ್ಮ ಇದೆಯೇನ್ರಿ ಹೇಳಿ? ಆರೋಪಿಗಳು ಯಾವುದಾದ್ರೂ ಒಂದು ಧರ್ಮದಲ್ಲಿ ಇದ್ದೇ ಇರಬೇಕಾಗತ್ತೆ. ಅವನು ಮುಸಲ್ಮಾನ ಆದ್ರೂ ನಾವು ಆರೋಪಿ ಅಂತಲೇ ನೋಡಬೇಕಾಗತ್ತೆ, ಕ್ರಿಶ್ಚಿಯನ್ ಆದ್ರೂ ಅವನು ಆರೋಪಿ ಅಂತಲೇ ನೋಡಬೇಕಾಗತ್ತೆ. ಯಾಕೆ ಕ್ರಿಶ್ಚಿಯನ್ಸ್ ಸಿಕ್ಕಾಕೊಂಡಾಗ ನಾವು ಕೆಲಸ ಮಾಡಿದ್ದು ಯಾರು ನೋಡ್ತಾ ಇಲ್ವಾ? ಯಾರು ವಿರುದ್ಧ ಹೋಗಿ ನಾವು FIR ಮಾಡಿಸಿರೋದಿಲ್ವಾ? ಇಂಥದ್ದನ್ನ ಯಾಕೆ ನೀವು ಕೋರ್ಟ್ ಮಾಡಲ್ಲ ಹೇಳಿ? ಈಗ ಮಂಗಳೂರಿನಲ್ಲಿ ನಾವು ಬಿಷಪ್ ಹೌಸ್ ಮುಂದೆ ಇದು ಮಾಡಿ ಪ್ರತಿಭಟನೆ ಮಾಡಿ FIR ಮಾಡಿಸಿರ್ತೇವೆ. ಮೈಸೂರಿನಲ್ಲಿ ಮಾಡಿದ್ದೇವೆ. ಮೈಸೂರಿನಲ್ಲಿ ಭಾಳ ಇನ್ಫ್ಲೂಯೆನ್ಸ್ ಇರುವಂತಹ ಮಹಿಳೆಯನ್ನು ಅವ್ರನ್ನ FIR ಮಾಡಿಸಿ ಚುಂಚಲಗೂಡ ಜೈಲಿಗೆ ಅಟ್ಟಿರ್ತೇವೆ. ಅವ್ರದ್ದೆಲ್ಲ ಧರ್ಮ ನೋಡಿ ಮಾಡಿರ್ತೀವ? ಅವರು ನಾವು ನಮ್ಮ ಕ್ರಿಶ್ಚಿಯನ್ ವಿರುದ್ಧನೇ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತಂದರೆ, ಬೇಸಿಕಲಿ ನಾನು ಎಲ್ಲ ಧರ್ಮಗಳನ್ನು ಕೂಡ ಗೌರವದಿಂದ ಕಾಣುವಂಥವನು. ಯಾಕೆ ಅಂತಂದರೆ ಬಹುತ್ವದಲ್ಲಿ ನಂಬಿಕೆ ಇಟ್ಟಿರುವಂಥವನು. ಡೆಮಾಕ್ರಸಿ ಅಂದರೆ ಏನು, ನಮ್ಮ ದೇಶದ ಒಂದು ಅಸ್ಮಿತೆಯನ್ನು ನಾನು ತಿಳ್ಕೊಂಡಿರೋನು. ನನಗೆ ಇಂಥ ಆರೋಪಗಳು ಅನ್ವಯಿಸೋದೇ ಇಲ್ಲ. ನನ್ನ ಬದುಕಿನ ರೀತಿಯೂ ಅದೇ ರೀತಿ ಇದೆ, ನನ್ನ ಕೌಟುಂಬಿಕ ರೀತಿಯೂ ಅದೇ ರೀತಿ ಇರೋದ್ರಿಂದ ಹೇಳೋದೊಂದು ಮಾಡೋದೊಂದು ನಾನು ಮಾಡಲಾರೆ. ಎಸ್ ಓಕೆ ಸ್ಟ್ಯಾನ್ಲಿ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಸ್ಟ್ಯಾನ್ಲಿ ಅವರೇ, ಕೊನೆಯ ಒಂದೇ ಒಂದು ಪ್ರಶ್ನೆ. ಅದಕ್ಕೆ ಅವಕಾಶಗಳಿರೋದ್ರಿಂದ, ಸಂವಿಧಾನಾತ್ಮಕವಾದಂಥ ಅವಕಾಶಗಳಿರೋದ್ರಿಂದ ಹೇಳಿ ಸರ್. ಕೊನೆಯ ಒಂದು ಪ್ರಶ್ನೆಯನ್ನ ಕೇಳಿ ಮುಗಿಸ್ಬಿಡ್ತೀನಿ ಸ್ಟ್ಯಾನ್ಲಿ ಅವರೇ. ಈಗ ಮಠದ ಸಲಹಾ ಸದಸ್ಯ ಮಂಡಳಿಯರಾಗಿರ್ಬೋದು, ಆಡಳಿತಾಧಿಕಾರಿಗಳಾಗಿರ್ಬೋದು, ಮಠದ ಪರವಾಗಿರುವವರಾಗಿರ್ಬೋದು, ಗಂಭೀರವಾದಂಥ ಆರೋಪವನ್ನ ನಿಮ್ಮ ವಿರುದ್ಧ ಮಾಡಿದ್ರು. ಸ್ಟ್ಯಾನ್ಲಿ ಯಾವಾಗಲೂ ಹಿಟ್ ಆ್ಯಂಡ್ ರನ್. ಅವರು ಆರೋಪ ಮಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಸಾಕ್ಷಿಗಳಿದ್ರೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಯಾಕೆ ಖುಲಾಸೆ ಆದ್ರು? ಸತ್ಯಕ್ಕೆ ಜಯ ಸಿಕ್ಕಿದೆ, ಇದೇ ಸತ್ಯ. ಸುಳ್ಳು ಹೇಳ್ಕೊಂಡು ಓಡಾಡೋರಿಗೆ ತಕ್ಕ ಉತ್ತರ ಸಿಕ್ಕಿದೆ ಅನ್ನುವಂಥ ಆರೋಪವನ್ನು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ನೀವು ಮಠಮಾನ್ಯಗಳನ್ನ